ತುಂಬ ದಿನ ಆದಮೇಲೆ ನನ್ನ ಬೇಬಿನ ಬ್ಲೂಬೆರಿನ ಎತ್ತುತ್ತಾ ಇದ್ದೀನಿ ಇವತ್ತು ಗಾಡಿನ ಈಚೆಗೆ. ಲಕ 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 ಅಂತ ಹೊಳಿತಾಳೆ ನನ್ನ ಬೇಬಿ. ಬಾಯ್. ಹೆಂಗೆ ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಫೈನಲಿ ಐ ಆಮ್ ಬ್ಯಾಕ್ ಆನ್ ದಿ ರೋಡ್ಸ್. ಇಷ್ಟು ದಿನ ಗಾಡಿ ಮನೇಲಿ ನಿಂತ್ಕೊಂಡ್ಬಿಟ್ಟಿತ್ತು, ತೆಗ್ದು ಇರಲಿಲ್ಲ ಕೂಡ. ಸ್ವಲ್ಪ ತುಂಬ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದೆ, ಹಾಗಾಗಿ ಎಲ್ಲೂ ಒಂದು ರೈಡ್ ಕೂಡ ಹೋಗೋಕ್ಕಾಗಿರಲಿಲ್ಲ. ಆ್ಯಕ್ಚುಲಿ ಹೋಗಿದ್ದೆ, ಬಟ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ಆ್ಯಂಡ್ ಬಹುಶಃ ಒಂದೂವರೆ ತಿಂಗಳಾಯಿತು ಅನಿಸುತ್ತೆ ನನ್ನ ಗಾಡಿ ಮನೇಲಿ ನಿಂತಿದ್ದ ಜಾಗದಲ್ಲೇ ನಿಂತಿತ್ತು, ಯಾರೂ ತೆಗ್ದಿರಲಿಲ್ಲ. ದ ರೀಸನ್ ಏನಕ್ಕೆ ಅಂದರೆ ಗಾಡಿದು ಬ್ಯಾಟ್ರಿ ಕಂಪ್ಲೀಟಾಗಿ ಡೆಡ್ ಆಗಿಬಿಟ್ಟಿತ್ತು. ಒಂದು ಸಲ ರೀಚಾರ್ಜ್ ಮಾಡಿಸಿದ್ದೆ, ಬಟ್ ಅದಾದಮೇಲೆ ಕೂಡ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಡೌನ್ ಆಗಿ ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು ಗಾಡಿ. ಹಾಗಾಗಿ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಗಾಡಿ ನಿಲ್ಲಿಸಿದ್ದವನು, ಎತ್ತಕ್ಕೆ ಆಗಲಿಲ್ಲ. ಆ್ಯಸ್ ಯೂಶ್ವಲ್ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದೆ, ಹಾಗಾಗಿ ಎಲ್ಲೂ ರೈಡ್ ಕೂಡ ಹೋಗೋಕ್ಕಾಗಿರಲಿಲ್ಲ. ಆ್ಯಂಡ್ ಗಾಡಿನೂ ಕೂಡ ಎತ್ತಕ್ಕಾಗಿರಲಿಲ್ಲ. ಈ ರೈಡ್ ಕೂಡ ನಾನು ಪ್ಲ್ಯಾನ್ ಮಾಡಿದ್ದಲ್ಲ, ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಪ್ಲ್ಯಾನ್ ಮಾಡಿರೋದು. ಸೊ ಫ್ರೆಂಡ್ಸು ಫೋನ್ ಮಾಡಿ ಕೇಳ್ದೆ, ಈ ಥರ ರೈಡ್ಗೆ ಹೋಗ್ತಾಯಿದ್ದೀವಿ ಬರ್ತೀಯ ಅಂತ. ನಾನು ಯೋಚನೆ ಮಾಡ್ದಂಗೆ ಸರಿ ಆಯಿತು ಬರ್ತೀನಿ ಅಂತ ಅಂದ್ಬಿಟ್ಟಿದ್ದೆ. ಆಮೇಲೆ ಯಾಕಪ್ಪ ಬರ್ತೀನಿ ಅಂದ್ಬಿಟ್ಟೆ ಅಂತ ರಿಗ್ರೆಟ್ ಮಾಡ್ತಿದ್ದೆ. ಬಟ್ ಇವಾಗ ರಿಗ್ರೆಟ್ ಮಾಡ್ತಾಯಿಲ್ಲ ಹೋಗ್ತಾ ಇರೋದಕ್ಕೆ. ಹಲೋ, ನಾನು ದಾಸರಳ್ಳಿ. ಇನ್ನೊಂದು ಮಾಡಿದ್ಯಾ? ಇಸ್ಕೊಂಡು ಬಂದ? ಹ್ಞೂ ಸರಿ ಆಯ್ತು, ಬರ್ತಾ ಇದ್ದೀನಿ ತಗೋ ನಾನು. ಓಕೆ, ವೇರ್ ವಾಸ್ ಐ? ಸೊ ಕೊನೆಗೆ ಆಯಿತು ಅಂತ ಅಂದ್ಬಿಟ್ಟು ನೆನ್ನೆ ಎಲ್ಲ ಪ್ಲ್ಯಾನ್ ಮಾಡಿ ನಾನೇ ಅಂಗಡಿಗೆ ಹೋಗಿ ಹಳೆ ಬ್ಯಾಟ್ರಿನ ಕೊಟ್ಟು ಹೊಸ ಬ್ಯಾಟ್ರಿನ ತೊಗೊಂಬಂದೆ. ನಾನೇ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಎಲ್ಲ ಮಾಡಿಕೊಂಡೆ. ಗಾಡಿ ತೊಳೆದು ಮೋಟೋ ವ್ಲಾಗ್ಗೆ ರೆಡಿ ಮಾಡಿಕೊಂಡು ಕ್ಯಾಮ್ರಾ ಸೆಟಪ್ ಎಲ್ಲ ಮಾಡಿಕೊಂಡು ಮಲ್ಕೊಳ್ಳೋಷ್ಟರಲ್ಲಿ ಒಂದೂವರೆ ಆಗೋಯ್ತು. ನೆಕ್ಸ್ಟ್ ಮತ್ತೆ ನನ್ನ ಫ್ರೆಂಡ್ ಮನೋಜ ಅರೌಂಡ್ 5:10 ಫೋನ್ ಮಾಡಿ ಎಬ್ಬಿಸ್ತಾ. ಆ್ಯಂಡ್ ನಾವು ಅವ್ನಿಗೆ ಹೇಳಿದ್ದೆ ರಾತ್ರಿ. ನಾನಂತೂ ಮಲ್ಕೊಂಡ್ರೆ ಎದ್ದೇಳೋದು ಡೌಟು, ಅಂದರೆ ಬೇಗ ಎದ್ದೇಳೋದು ಡೌಟು. ಸೊ ನನಗೆ ನೀನು ಕಾಲ್ ಮಾಡಿ ಎಬ್ಸಪ್ಪ, ನಾನು ಎದ್ದೇಳೋ ಗಂಟೆ ಬಿಡ್ಬೇಡ, ಕಾಲ್ ಮಾಡ್ತಾನೇ ಇರು ಅಂತ ಅಂದ್ಬಿಟ್ಟು ಅವ್ನಿಗೆ ಹೇಳಿದ್ದೆ. ಸೊ ಕಾಲ್ ಮಾಡಿ ಎಬ್ಸ್ತಾ ಪಾಪ.
ಸೊ ಅವ್ನು ಕಾಲ್ ಮಾಡಿ ಎಬ್ಬಿಸ್ತಾ ನಾನು ಪಟ ಪಟ ಅಂತ ರೆಡಿಯಾಗಿ ಚಟ ಅಂತ ಕೆಳಗಡೆ ಇಳಿದು ಎಲ್ಲ ಗೇರಪ್ ಆಗಿ ಬಂದೆ. ಕೈ ಗ್ಲೌಸ್ನ ನಾನು ತುಂಬ ದಿನ ಆದಮೇಲೆ ಎತ್ಕೊಂಡೆ ಗುರು. ನನ್ನ ದುರದೃಷ್ಟಕ್ಕೆ ಗ್ಲೌಸು ತೂತ ಆಗ್ಬಿಟ್ಟಿರ್ಬೇಕಾ ಸೊ ಅಂತ ಅಂದ್ಬಿಟ್ಟು ನಾನು ನಿನ್ನೆ ಮಲ್ಕೋಬೇಕಾದ್ರೆ ನೋಡ್ಕೊಳ್ಳಿಲ್ಲ, ಎತ್ತಿಕೊಬೇಕಾದ್ರೆ ಬೆಳಗ್ಗೆ ಅದು ನೋಡಿಕೊಂಡೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಶಿಸ್ತಾಗಿ ಹಂಗೆ ಬಂದೆ ಆತಾಗಿ. ಮೇ ಬಿ ವಾಯ್ಸು ನನ್ನ ಹಳೆ ವೀಡಿಯೋಗಳಿಗಿನ್ನ ಈ ವಿಡಿಯೋದಲ್ಲಿ ಬಹುಶಃ ಬೆಟರಾಗಿ ನಿಮಗೆ ಕೇಳಿಸ್ಬೋದು. ಬಿಕಾಸ್ ಆ ಥರ ಪ್ರಾಪರಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಸಲ. ತುಂಬ ಯೋಚನೆ ಮಾಡಿ, ತುಂಬ ರಿಸರ್ಚ್ ಮಾಡಿ ಏನೇನೋ ಐಟಮ್ ಎಲ್ಲ ತರಿಸ್ಕೊಂಡೆ. ಬಟ್ ಲಕ್ಕಿಲ್ಲ, ಅದು ಯಾವ ಐಟಮ್ ಕೂಡ ನನಗೆ ಯೂಸ್ ಆಗಲಿಲ್ಲ. ಯೂಸ್ ಆಗಿದ್ದು ಒಂದೇ, ಗೋಪ್ರೋ ತೊಗೊಬೇಕಾದ್ರೆ ಕ್ರಿಯೇಟರ್ ಬಂಡಲ್ ಅಂತ ತೊಗೊಂಡಿದ್ದೆ. ಸೊ ಅದರೊಳಗಡೆ ಸೊಲ್ಯೂಷನ್ ಇತ್ತು. ನಾನು ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಕಡೆನೂ ಹುಡುಕ್ತಾ ಇದ್ದೆ. ಬಟ್ ಫೈನಲಿ ಹ್ಯಾಪಿ ಇದೆ ಗುರು ನನಗೆ. ಮೋಟೋ ವ್ಲಾಗ್ ಸೆಟಪ್ಪು ಕ್ಲಿಯರ್ ಫುಲ್ಲಾಗಿ ಪರ್ಫೆಕ್ಟಾಗಿ ಆಗಿದೆ ಇವತ್ತು. ಅದಕ್ಕೋಸ್ಕರ ನನಗೆ ತುಂಬ ಖುಷಿ ಇದೆ. ಸೊ ಇಲ್ಲಿಂದ ನಾನು ನನ್ನ ಫ್ರೆಂಡ್ನ ಮನೋಜನ್ ಕರ್ಕೊಂಬರೋಕ್ಕೆ ಅಂತ ಲೆಗ್ಗೆರೆಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಪಿಕಪ್ ಮಾಡಿಕೊಂಡು ನನ್ನ ಮಿಕ್ಕಿದ ಫ್ರೆಂಡ್ಸ್ ಜೊತೆ ನಮ್ಮ BGS ಕಾಲೇಜ್ ಹತ್ರ ಮೀಟಪ್ ಆಗ್ತೀವಿ. ಅಲ್ಲಿಂದ ಹೊರಡ್ತೀವಿ. ಸಿಗ್ನಲ್ ಬಿಟ್ಟಿದೆ, ಟಕ್ಕಂತ ಹೋಗ್ಬಿಡ್ಬೇಕು. ಅಯ್ಯೋ ಹೋಲಿ ಶಿಟ್ ಬ್ರೋ. ನುಗ್ಬಿಡ್ಬೇಕಿತ್ತು, ಇವಾಗ ಮತ್ತೆ ಲೇಟ್ ಹೋಗುತ್ತೆ. ಇಷ್ಟು ದಿನ ಆದ್ಮೇಲೆ ಗಾಡಿ ಎತ್ತಿದ್ರು ಯಾವುದೇ ರೀತಿಯಾದ ಫಾಲ್ಟ್ ನನಗೇನು ಕಾಣಿಸ್ತಾ ಇಲ್ಲ. ಆ್ಯಕ್ಸಲರೇಷನ್ ಕೂಡ ಸ್ಮೂತ್ ಇದೆ. ಬಟ್ ಒಂದು ಏನಂದರೆ ಸ್ವಲ್ಪ ಇಂಜಿನ್ ಸೌಂಡು ಬೇರೆ ಥರ ಕೇಳಿಸ್ತೈತೆ ಅಷ್ಟೇ ನನಗೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಬ್ರೇಕ್ಸ್ ಕೂಡ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಸೌಂಡ್ ಮಾಡ್ತಿತ್ತು, ಇವಾಗ ಪರವಾಗಿಲ್ಲ, ಎಲ್ಲ ಸೆಟ್ ಆಗಿಬಿಟ್ಟಿದ್ದಾವೆ. ಆ್ಯಂಡ್ ಹೊಸ ಬ್ಯಾಟ್ರಿ ಹಾಕಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ಅಂತೂ ಮೊದಲೇ ಇಲ್ಲ. ಹಲೋ, ಇವನು ಮನೋಜ್ ಮನೆ ಇಲ್ಲಿಂದ ಒಂದು 5 ನಿಮಿಷ ಆಗುತ್ತೆ ಅಷ್ಟೇ. ಲೆಗ್ಗೆರೆ ಬ್ರಿಡ್ಜ್ ಹತ್ರ ಇದ್ದೀನಿ. ಲೆಗ್ಗೆರೆ ಬ್ರಿಡ್ಜು. ಹಾಂ 250 ಹಾಕ್ಸಿದ್ದೀನಿ. ಸರಿ ಬರ್ತೀನಿ. ಲೊಕೇಶನ್ ಇಲ್ಲೇ ಎಲ್ಲೋ ತೋರಿಸ್ತಾ ಇದೆ. ಮನೆ ಚೇಂಜ್ ಮಾಡಿಬಿಟ್ಟಿದ್ದಾನೆ, ಅದಕ್ಕೆ ಈ ಜಂಜಾಟ ಅಲ್ಸುತ್ತಿ ಇದು ಬೇರೆ ಯಾವುದಾದ್ರು ಗಲ್ಲಿ ಒಳಗಡೆ ಎಲ್ಲ ತೋರಿಸ್ತೆ. ಇದೇನಾ ಅಲ್ಲಿ ಬರ್ತಾ ಇದೆ ನೋಡಿ ರಾಜ್ಕುಮಾರ. ಆಂಟಿ ಟೈಮ್ ಆಯಿತು, ಬರ್ತೀನಿ ಬಿಡಿ ನೆಕ್ಸ್ಟ್ ಟೈಮ್. ಹಾಂ ಆಂಟಿ ಬೇಗ ತಗೋತೀಯ? ಆಯ್ ಮಾಡು ಅದು ಆಂಟಿ. ಸರಿ ಹೋಗೋಣ. ನೀನು ಸುಮ್ಮನಿರಪ್ಪ ನೀನು. ಏನದು ಬ್ಯಾಗಲ್ಲಿ, ಕವರಲ್ಲಿ? ಯಾರಿಗೆ? ಓಹೋ ನೋಡ್ರಪ್ಪ, ನೋಡ್ರಿ ಎಂಥ ಆದರ್ಶ ವಿದ್ಯಾರ್ಥಿ ನಮ್ಮ ಮನೋಜ. ರಜಾ ಆಗ್ತಿದ್ರು ಅಸೈನ್ಮೆಂಟ್ನ ಕೊಡೋದು ಮಾತ್ರ ಮರಿತಾ ಇಲ್ಲ. ಯಾರಿಗೆ ಕೊಡ್ತೀಯಾ? ಎಲ್ಲಿರ್ತಾನೆ? ಅಯ್ಯೋ, ನಾವು ನಾಯರ ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬೇಕು ಇವಾಗ. ಹೌದಾ? ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ಮನೋಜನ್ ಜೊತೆ ಒಂದು ರೈಡ್ ಹೋಗ್ತಾ ಇದ್ದೀನಿ. ಫೈನಲಿ 7 ಗಂಟೆ ಅಲ್ಲ, ಏನು ಮಾಡೋಕ್ಕಾಗಲ್ಲ.
ಆಮೇಲೆ ನನಗೆ ಇವಾಗ ಶರು ಫೋನ್ ಮಾಡಿದ್ದ. ಎಲ್ಲಿ? ರೈಟ್ ಹ್ಯಾಂಡ್ ಇಲ್ಲ. ಓ ಮೈ ಗಾಡ್. ನಾನು ಆಫ್ ರೋಡ್ ಮಾಡಬೇಕು ಅಂತ ಅಲ್ಲಿ ಇಲ್ಲಿ ಅಂತ ಅಂದ್ಬಿಟ್ಟು ಎಲ್ಲೆಲ್ಲೋ ಪ್ಲ್ಯಾನ್ ಆಗ್ತಾಯಿದ್ದೆ. ಆಫ್ ರೋಡ್ ಗಾಡಿ ಇಲ್ಲ ಅಂದರೂ ಇದರಲ್ಲೇ ಆಫ್ ರೋಡ್ ಮಾಡೋಣ ಅಂತ. ಆದರೆ ನನ್ನ ಫ್ರೆಂಡ್ ಮನೋಜನ್ನ ಲೆಗ್ಗೆರೆಯಿಂದ ಈ ಕುರುಬ್ರಳ್ಳಿವರೆಗೂ ಕರ್ಕೊಂಬರೋ ಅಷ್ಟರಲ್ಲಿ ನನಗೆ ಆಫ್ ರೋಡ್ ಆಗೋಯ್ತಪ್ಪ. ಫುಲ್ ಎಂಜಾಯ್. ಆ ಥರ ಇದೆ ನಮ್ಮ ರೋಡ್ಗಳು. ಕುರುಬ್ರಳ್ಳಿ ಕರಗ ಶ್ರೀ ಜಲದಿಗೆರೆ ದೊಡ್ಡಮ್ಮ ಚಿಕ್ಕಮ್ಮ ದೇವಿಯರ ಜಾತ್ರಾ ಮಹೋತ್ಸವ. ಯಾವಾಗಲೂ ಜಾತ್ರೆ ಮನೋ? ಜಾತ್ರೆ ಮುಗೀತಾ? ನೆನ್ನೆನೆ ಮುಗೀತಾ? ಓಹೋ, ನನಗೆ ಗೊತ್ತಿರಲಿಲ್ಲ ಕಣೋ. ಆ್ಯಕ್ಚುಲಿ ಜಲದಗಿರಿ ಅಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಆ ದೇವಸ್ಥಾನ ಒಂಥರ ನಮಗೆ ಮನೆದೇವ್ರು ಇದ್ದಂಗೆ. ಮನೆದೇವ್ರಲ್ಲ, ಬಟ್ ಮನೆದೇವ್ರು ಇದ್ದಂಗೆ. ಪೂಜೆ ಮಾಡ್ಬೇಕಾದ್ರೆ ನಮ್ಮಮ್ಮ ಯಾವಾಗಲೂ ಹೆಸರೇಳು ಅಂತಿರ್ತಾರೆ. ನಮ್ಮದು ತುಂಬ ದೇವ್ರುಗಳು ಇಷ್ಟ ಇದಾವೆ ಬಿಡು, ಅದನ್ನೆಲ್ಲನೂ ಹೇಳ್ಬೇಕು.